ಸರ್, ಶಾಸಕರಿಗೆ ವಿದೇಶ ಪ್ರವಾಸ ಹೋಗ್ತಿರೋದು ಯಾರು ಸ್ಪಾನ್ಸರ್ಡ್ ಮತ್ತು ಯಾಕೆ ಹೋಗ್ತಿದೆ ಅನ್ನೋದು ಭಾರಿ ಗೊಂದಲಕ್ಕೆ ಇಲ್ಲ, ಅದು ನೀವು ಮಾಧ್ಯಮದಲ್ಲಿ ಆತರ ಮಾಡ್ಬಿಟ್ಟಿದ್ದೀರಾ. ನಮಗೆ ನಮ್ಮ ಜಿಲ್ಲಾ ಮಂತ್ರಿಗಳಂತ ವೆಂಕಟೇಶ್ ಅವರು ಒಂದು ಪ್ರವಾಸ ಹೋಗ್ಬರೋಣ ಅಂತ ನನಗೆ ಅವ್ರು ಮಾತನಾಡಿದ್ರು. ನಾನು ಇದೇ ಮಾತು ಕೇಳಿದೆ, ನಾಳೆ ಬಣ್ಣಾಂತರ ಆಗ್ಬಾರ್ದು, ಇದು ಬಣ್ಣಾಂತರ ಆಗ್ಬಾರ್ದು ಅಂದ್ರೆ. ಇಲ್ಲ, ಇದು ನಮ್ ಬಣ್ಣ, ನಮ್ ಗುಂಪು, ನಾವು ಹೋಗ್ಬರೋಣ ಅಂದ್ರು. ನಮ್ ಜಿಲ್ಲಾ ಮಂತ್ರಿಗಳಲ್ವಾ, ಆಯ್ತು ಹೋಗ್ಬರೋಣ ಅಂತ ಹೇಳಿ ಒಪ್ಕೊಂಡ್ವಿ. ಒಪ್ಕೊಂಡು ನಾವೆಲ್ಲ ಅದನ್ನ ಪೂರ್ವಕವಾದ ರೀತಿ ದಾಖಲಾತಿ ಕೊಟ್ಟ ಮೇಲೆ ನಿನ್ನೆ ಮೊನ್ನೆಯಿಂದ ನಿಮ್ದು ಸುದ್ದಿ ನೋಡಿ ನನಗೂ ಕೂಡ ಆಶ್ಚರ್ಯ ಆಯ್ತು. ಹಾಗಾಗಿ ಪ್ರವಾಸ ಹೋಗ್ತಕ್ಕಂಥದ್ದು ನಾನು ಹಿಂದೆ ಸುಮಾರು ಕಡೆ ಹೋಗಿ ಬಂದಿದ್ದೀನಿ. ಹಿಂದೆ JH ಪಾಟೀಲ್ ಸಾಹೇಬ್ರು ಕೂಡ ಕಳಿಸ್ಕೊಟ್ಟಿದ್ರು. ಒಂದು ವರ್ಲ್ಡ್ ಸೋಷಿಯಲ್ ಯೂತ್ ಕಾನ್ಫರೆನ್ಸ್ ಅಂತ ಹೇಳಿ ಬಾರ್ನ್ ಸಿಟಿ ಜರ್ಮನಿಲಿ ಆಗಿತ್ತು. ನಾನು ಮಾದೇವ ಪ್ರಸಾದ್, ತರೀಕೆರೆ ನಾಗರಾಜ್ ಹೋಗಿ ಬಂದಿದ್ದೀನಿ. ಆನಂತರ ನಮ್ಮ ಶಿಕ್ಷಣ ಸಂಸ್ಥೆಯಿಂದ ಬಹಳಷ್ಟು ಹೋಗಿ ಬಂದಿದ್ದೀನಿ. ಇದು ಕೂಡ ಅದೇ ರೀತಿ ಅಂತ ಹೇಳಿ ನಾನು ಕೂಡ ನಮ್ಮ ಜಿಲ್ಲಾ ಮಂತ್ರಿ ಆಹ್ವಾನ ಮಾಡಿದ್ರಲ್ಲ, ಹಾಗಾಗಿ ಹೋಗ್ಬಾರ್ದು. ಜಿಲ್ಲಾ ಮಂತ್ರಿಗಳು ನಾನು ಸ್ಪಾನ್ಸರ್ ಬಗ್ಗೆ ಮಾತಾಡ್ತಿಲ್ಲ. ಅವರು ಒಂದು ಪ್ರವಾಸ ಹೋಗ್ಬರೋಣ ಅಂತ ಆಹ್ವಾನ ಮಾಡಿದ್ರು. ಆದ್ರೆ ಒಳ್ಳೇದ್ ಬಿಡಿ, ಆದ್ರೆ ಇಲ್ಲ, ಒಂದು ಬಣ ಅಂತ ಇಲ್ಲ, ಇದು ಕಾಂಗ್ರೆಸ್ ಬಣ, ಇದು ಕಾಂಗ್ರೆಸ್ ಬಣ. ನಾನು ಹೈಕಮಾಂಡ್ ಕ್ಯಾಂಡಿಡೇಟ್. ನಾನು ಈ ಬಣ ಆ ಬಣ ಅಂತ ಪ್ರಶ್ನೆನೇ ಇಲ್ಲ ನನ್ನ ಹತ್ರ. ನಾನು ಹೈಕಮಾಂಡ್ ಎಸ್ ಗಿವನ್ ಮಿ ಟಿಕೆಟ್. ಈ ಸಲ ಗೆದ್ದು ಬಂದು ನೀವು 19 ವರ್ಷದ ವನವಾಸ ನಂದು. ಒಂದು ಓಟ್ ಸೋತ ಮೇಲೆ ನನಗೆ ಈಗ 23ನೇ ವರ್ಷದಲ್ಲಿ ನಾನು ಆಯ್ಕೆ ಆಗಿ ಬಂದಿದ್ದೆ. ಐ ವಾಸ್ ಡಿಕ್ಲೇರ್ಡ್ ಬೈ ದಿ ಹೈಕಮಾಂಡ್ ಸೆಂಟ್ರಲ್ ಲೀಡರ್ಸ್. ಅವ್ರ ಸ್ಪಾನ್ಸರ್ ಅಲ್ಲ, ಹೋಗ್ಬರೋಣ ಅಂತಂದಾಗ ಒಂದು ಟೀಮ್ ಆಫ್ ಲೀಡರ್ಸ್ ಫ್ರೆಂಡ್ಸ್ ಹೋಗ್ಬರೋಣ ಬನ್ನಿ ಅಂತ ಹೇಳಿ ಹೇಳ್ತೀವಿ. ಅದು ಜಿಲ್ಲೆ ಪ್ರವಾಸ ಇರ್ಬೋದು, ರಾಜ್ಯ ಪ್ರವಾಸ ಇರ್ಬೋದು, ರಾಷ್ಟ್ರ ಮಟ್ಟದ ಪ್ರವಾಸ ಇರ್ಬೋದು. ಹಾಗೆ ಹೊರಗಡೆ ಹೋಗ್ಬರೋಣ ಅಂತಂದ್ರೆ ಹೋಗ್ಬರೋಣ ಅಂತ ನಿಜ. ಯಾರ್ದು? ನಮ್ಮದೇ. ಈಗ ನಾವಲ್ಲಿ ಪತ್ರ ಬರ್ಕೊಟ್ಟಿದೀವಿ ಸದನದ ನಮ್ಮ ವಿಶಾಲಾಕ್ಷಿ ಮೇಡಮ್ ಅವ್ರಿಗೆ. ನಾವು ಪ್ರವಾಸ ಹೋಗಿ ಬರ್ತೀವಿ, ನಮ್ಗೆ ಅನುಮೋದನೆ ಮಾಡಿ ಕೊಡಿ ಅಂತ ಕೊಟ್ಟಿದ್ದಾರೆ ಪತ್ರ. ಅದಾದ್ಮೇಲೆ ಸ್ವಂತ ಖರ್ಚಿನಲ್ಲಿ ಹೋಗ್ತಾ ಇದೀವಿ ನಾವು. ನಾನು ನನ್ನ ಕನಕೋತ್ಸವಕ್ಕೂ ನಾನು ಹೋಗಿ ಬಂದೆ. ಕನಕೋತ್ಸವಕ್ಕೂ ನನಗೆ ಮಾನ್ಯ ಉಪಮುಖ್ಯಮಂತ್ರಿಗಳು ನಾನು ಆಹ್ವಾನ ಮಾಡಿದ್ರು. 5 ದಿನ ನಡೀತದೆ, ತಾವು ಬಂದು ಹೋಗಿ ಅಂತೇಳಿ. ನಾನು ಚನ್ನಪಟ್ಟಣ ತಾಲೂಕಿನ ಅಳಿಯಮಯ್ಯ ನಾವು ಐತೆ. ಹಾಗಾಗಿ ಅಲ್ಲೂ ಹೋಗಿ ಬಂದೆ. ಅಲ್ಲೂ ವೇದಿಕೆಯಲ್ಲಿ ಮಾತಾಡಿ ಬಂದೆ. ನಾನು ವೇದಿಕೆಯಲ್ಲಿ ಅವ್ರಿಗೂ ಶುಭ ಕೋರಿದ್ದೀನಿ. ತಪ್ಪೇನಿಲ್ಲ. ಅದು ಪಕ್ಷ ಕಟ್ಟಿದ್ದಾರೆ, ಮುಂದೆ ಆಳ್ಬೇಕು ಅಂತ ಒಂದು ಆಶೆ ಇಟ್ಕೊಂಡಿದ್ದಾರೆ. ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಹೈಕಮಾಂಡ್ ತೀರ್ಮಾನ ಅಂತಿಮವಾಗಿ ಯಾವುದೇ ತೀರ್ಮಾನ ತಗೊಂಡ್ರು ಹೈಕಮಾಂಡ್ ಅಂಕಿತದ ಮೇಲೆ ಆಗ್ತಕ್ಕಂಥದ್ದು. ಅದರಿಂದ ನಾನು ಪಕ್ಷದ ಕಾಂಗ್ರೆಸ್ ಬಣ, ಹೈಕಮಾಂಡ್ ನಾನು ಒಬ್ಬ ವ್ಯಕ್ತಿ. CM ಕೇಳರು ಹೈಕಮಾಂಡ್ ಅಂತಾರೆ, DK ಶಿವಕುಮಾರ್ ಕರೆದ್ರು ಹೈಕಮಾಂಡ್ ಅಂತಾರೆ, ನಾನು ಹೈಕಮಾಂಡ್. ಅಲ್ಲಿ ಹೋಗ್ಬಲ್ಲ ತಪ್ಪೇನಿಲ್ಲ. ಹೈಕಮಾಂಡ್ ನೇರವಾಗಿ ಮಾತಾಡಿದ್ರೆ ಅದ್ರ ಬಗ್ಗೆ ಚಿಂತನೆ ಮಾಡ್ಬೇಕಾಗುತ್ತೆ. ಹೈಕಮಾಂಡ್ ನಮ್ಗೆ ಇಲ್ಲಿವರೆಗೂ ಕೂಡ ರಾಷ್ಟ್ರೀಯ ಅಧ್ಯಕ್ಷರಾಗ್ಲಿ, ನಮ್ಮ ರಂಜಿತ್ ಸಿಂಗ್ ಸುರ್ಜೇವಾಲಾ ನಮ್ಮ ಉಸ್ತುವಾರಿಗಳಾಗ್ಲಿ, ಅವ್ರು ನೇರವಾಗಿ ನಮ್ಮನ್ನು ಮಾತಾಡಿಲ್ಲ. ನಾನು 15 ದಿನ ಹೊರಗಡೆ ಹೋಗ್ತಾ ಇದ್ದೀನಿ ರಾಜ್ಯದಿಂದ, ದೇಶದಿಂದ. ಅದಕ್ಕೆ ನಾವು ಪರ್ಮಿಷನ್ ತಗೊಂಡಿದ್ದೆ. ನೀವು ಕರಿಬೇಕು, ನಾನು ಕರೆಯಲ್ಲ. ಅವರು ಹೋಗ್ಬರೋಣ ಅಂತಂದ್ರು, ನಾನು ಹೋಗ್ಬರೋಣ ಅಂದಿದ್ದೀನಿ. ಈಗ ನಮ್ಮ ನಂಗೆ ಗೊತ್ತು, ಅವ್ರನ್ನ ಕೇಳಿ, ನನಗೆ ಗೊತ್ತಿಲ್ಲ. ನನಗೆ ಆಹ್ವಾನ ಮಾಡಿದ್ದು ವೆಂಕಟೇಶ್ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.